ಹಿಂಗೆ ಕುಯ್ದ್ರೆ ರಕ್ತ ಬರಲ್ಲ, ಬಿಸ್ನೆಸ್ ಬರುತ್ತೆ. ನಮ್ಗೆ ಹಿಂಗೆ ಕುಯ್ದ್ರೆ 9 to 6 ಜಾಬ್ ಬರುತ್ತೆ. ಪ್ಲಾಸ್ಟರ್ ಹತ್ಕೊಂಡು ತಿರ್ಗಾ ಬ್ಯಾಗ್ ಹಾಕ್ಕೊಂಡು ಕೆಲ್ಸಕ್ಕೆ ಹೋಗಿ ಮೈಂಡ್ ಸೆಟ್ ಅಷ್ಟೇ. ಸಿ ವಿಚ್ ಈಸ್ ಪ್ರಾಕ್ಟಿಕಲಿ ಪಾಸಿಬಲ್. ನೀವು ಕುತ್ಕೊಂಡು ಯೋಚನೆ ಮಾಡಿ, ಪ್ರಾಕ್ಟಿಕಲಿ ಪಾಸಿಬಲ್. ನೀವು 100 ಕೋಟಿಗೆ ಬೆಲೆ ಬಾಳ್ತೀವಿ. ಇವಾಗ ಪ್ಲಾನ್ ಮಾಡಿದ್ರೆ ನೆಕ್ಸ್ಟ್ 100 ಕೋಟಿ. ಬಟ್ ಆನ್ಲೈನಲ್ಲಿ ಏನಾಗುತ್ತೆ, ಸಕ್ಸಸ್ ರೇಷಿಯೋ ಇರಲ್ಲ, ಫೇಲ್ ಆಗ್ತಾರೆ. ಮತ್ತೆ ತಂದೆ ಬಿಸ್ನೆಸ್, ತಾತನ ಬಿಸ್ನೆಸ್, ಅಪ್ಪನ ಬಿಸ್ನೆಸ್, ನನ್ನ ಬಿಸ್ನೆಸ್, ಓನ್ ಬಿಸ್ನೆಸ್. ನಾನು ವೈಯಕ್ತಿಕವಾಗಿ ನಾನು ಬೆಳೆಯೋದಕ್ಕಿಂತ ನಮ್ಮ ಕನ್ನಡಿಗರನ್ನ ಬೆಳೆಸ್ಬೇಕಂತ ಕನ್ನಡ ಭಾಷೆಯಲ್ಲಿ ಮಾಡ್ತೇವೆ. ಮನೆ ಬಿಟ್ಟು ಇಲ್ಲಿಗೆ ಬರೋದಕ್ಕೆ ಎಷ್ಟೊತ್ತಾಯ್ತು? 20 minutes, 30 minutes, 1 hour. ಬಟ್ ನನಗೆ ಆಲ್ಮೋಸ್ಟ್ ಇಟ್ ಟುಕ್ 8 years ಇಲ್ಲಿಗೆ ಬರೋದಕ್ಕೆ. ಯಲಹಂಕದಿಂದ ಎಲ್ಚನಹಳ್ಳಿ ಬರೋದಕ್ಕೆ 8 ವರ್ಷ ತಗೊಳ್ತು. 8 ವರ್ಷದ ಪರಿಶ್ರಮ. ಅಂದರೆ ಕಟ್ಟಬೇಕು, ಒಂದು ಸಂಸ್ಥೆ ಕಟ್ಟಬೇಕು, ಒಂದು ಬ್ರಾಂಚ್ ಮಾಡಬೇಕು, ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ಮೂಲೆ ಮೂಲೆಯಲ್ಲೂ ಸೇವೆ ಒದಗಿಸ್ಬೇಕಂತ ಅದು ಮನಸ್ಸಲ್ಲಿತ್ತು. ಬಟ್ ಅದು ಕಾರ್ಯಾಗಾರ, ಅದು ಇಂಪ್ಲಿಮೆಂಟ್ ಮಾಡೋದಕ್ಕೆ ಇಟ್ ಟುಕ್ ಮೆನಿ ಇಯರ್ಸ್. ಸೊ ಒಂದು ಒಳ್ಳೆ ಗುರಿ ಇಟ್ಕೊಂಡೇ ನಾವು ಸಂಸ್ಥೆ ಸ್ಟಾರ್ಟ್ ಮಾಡಿದ್ರು. ಅದು ನಿಮಗೆ ಆಲ್ರೆಡಿ ಗೊತ್ತಾಗಿದೆಯಾ? ಯಾರ್ಯಾರು ನಮ್ಮ ಕೋರ್ಸ್ ಮುಗಿಸಿದ್ರೋ ನಿಮ್ಗೆ ಗೊತ್ತಿರುತ್ತೆ. ಮನಸ್ಸಲ್ಲಿ ನಮ್ಗೆ ಒಳ್ಳೇದು ಮಾಡ್ಬೇಕಂತಲೇ ಇದೆ, ಒಳ್ಳೇದು ಮಾಡಬೇಕು. ನಾವು ಏನೋ ದುಡ್ಡು ಮಾಡಬೇಕಾದ್ರೆ 60,000 ಇಡ್ಬೋದು ಫೀಸ್, 60,000 ಇಡೋ ಅವಶ್ಯಕತೆ ಇಲ್ಲ. ನಾನು ಸ್ಟಾಕ್ ಮಾರ್ಕೆಟ್ ಸ್ಟಾರ್ಟ್ ಮಾಡಿದವಾಗ ನನಗೆ 2015-16ರಲ್ಲಿ ಹೇಳ್ಕೊಡೋರಿಲ್ಲ. ಕರ್ನಾಟಕದಲ್ಲಿ ನೀವು ಹೇಳ್ಕೊಡೋರೇ ಇರಲಿಲ್ಲ. ಇದ್ದರೂ ಸಹ 60,000 ಫೀಸು. ಅದು ಸ್ಟೇಜ್ ಮೇಲೆ ಡ್ಯಾನ್ಸ್ ಎಲ್ಲ ಮಾಡಿ ಪಲ್ಟಿಗಳೆಲ್ಲ ಹೊಡಿತಾ ಇದ್ರು ಅವರು. ಅದು ನೋಡಿ ನನಗೆ ಶಾಕ್ ಆಗ್ತಾಯಿತ್ತು. ಸೊ ಆ ಥರ ಒಂದು ಟ್ರೈನರ್ಸ್ಗಳೆಲ್ಲ ಇದ್ದರು ಅವತ್ತು. ಸೊ ಇವತ್ತು ನಮ್ಮ JP ನಗರ ಏನು ಬ್ರ್ಯಾಂಚ್ ಇದೆಯೋ ಅದು 2ನೇ ಅತಿ ದೊಡ್ಡ ಬ್ರ್ಯಾಂಚ್ ಇಡೀ ಕರ್ನಾಟಕದಲ್ಲಿ. ಶೇರ್ ಮಾರ್ಕೆಟಲ್ಲಿ ಫಸ್ಟು ನಂಬರ್ 1 ರಾಜಾಜಿನಗರದಲ್ಲಿರೋ ನಮ್ಮ TD ಸಂಸ್ಥೆ. ಇದು ಅತಿ ದೊಡ್ಡ ಸಂಸ್ಥೆ, ಸೆಕೆಂಡ್ ಬಿಗ್ಗೆಸ್ಟ್ ಬ್ರ್ಯಾಂಚು. ಬಟ್ ಈ ಸಂಸ್ಥೆಯಲ್ಲಿ ಕಳೆದ 1 ವರ್ಷದಿಂದ ಸೇವೆ ಸಲ್ಲಿಸಿರುವ ವಿಶ್ವಕಿರಣ್ ಆಗಲಿ, ರವಿಕಾಂತ್ ಮತ್ತು ಒಳ್ಳೊಳ್ಳೆ ಟ್ರೈನರ್ಸ್ ಇದ್ದರು. ಇದಕ್ಕಿನ್ನೂ ಬಲ ಕೊಡಬೇಕಂತ ನಮ್ಮ ರಾಜಾಜಿನಗರಲ್ಲಿರೋ ಮೇನ್ ಸೂಪರ್ ಟ್ರೈನರ್ಸ್, ತುಂಬ ಹೆಸರುವಾಸಿಯಾಗಿದ್ದ ಟ್ರೈನರ್ಸ್ ಆಗಿರುವ ಪವನ್ ಸೀನಿಯರ್, ಪೃಥ್ವಿರಾಜ್ ಆ್ಯಂಡ್ ಸುದತ್ತ. ಸೊ ಇವ್ರಿಗೆ ಮೆಂಟರ್ಶಿಪ್ಗೆ ಕ್ಯೂ ನಿಂತ್ಕೊಳ್ಳೋರು. ನೀವು ರಾಜಾಜಿನಗರದಲ್ಲಿ ಸುಮ್ಮನೆ ಬಂದು ಅವ್ರ ಬಗ್ಗೆ ವಿಚಾರಿಸಿ, ಯಾರ್ಯಾರು ಪೃಥ್ವಿರಾಜ್, ಪವನ್ ಆ್ಯಂಡ್ ಸುದತ್ತರಾವ್ ಬಗ್ಗೆ ಕ್ಯೂ ನಿಂತ್ಕೊಳ್ಳೋರು ಮೆಂಟರ್ಶಿಪ್. ಸರ್ ನೀವೇ ಮಾಡಿ ಸರ್. ಸೊ ಆ ಥರ ಒಂದು ಮೇನ್ ಪಿಲ್ಲರ್ಸ್ ಆಗಿರೋ 3 ಜನ ಟ್ರೈನರ್ಸ್ಗಳನ್ನು ನಿಮ್ಮ ಬ್ರಾಂಚಿಗೆ ಕಳಿಸ್ಕೊಟ್ಟಿದ್ದೀವಿ. ಏನಕ್ಕಂದರೆ ಇಲ್ಲಿನ ಸೇವೆ. ಸೊ ಇಲ್ಲಿ ತುಂಬ ಜನ ಮನೋಜ್ ಸರ್ ಬರ್ತಾ ಇಲ್ಲ, ಮಿಸ್ ಮಾಡ್ತಾ ಇದ್ದೀವಿ, ಅವ್ರ ಥರ ಪಾಠ ಕೇಳೋಕ್ಕೆ ನಮ್ಮ ಕೈಯಲ್ಲಿ ಆಗ್ತಾಯಿಲ್ಲ, ಅವ್ರು ಬರಬೇಕು, ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ. ಬಟ್ ನಂತರನೇ ಸ್ಪೆಷಲಾಗಿ ನಿಮ್ಮನ್ನು ಕೇರ್ ಮಾಡಿ ತುಂಬ ಡೀಪಾಗಿ ಪಾಠ ಹೇಳ್ಕೊಡೋ ಅಂಥವ್ರನ್ನ ಕಳಿಸಿದ್ದೀವಿ. ಜೊತೆಗೆ ವಿನೋದ್, ಬ್ರಾಂಚ್ ಹೆಡ್ ಮುಖ್ಯಸ್ಥರಾಗಿರೋ ವಿನೋದ್ ಅವರು. ಆ್ಯಂಡ್ ಒಳ್ಳೆ ಟೀಮ್ ಇದೆ, ಶರತ್ ಆಗಲಿ, ಅಮರ್ನಾಥ್ ಆಗಲಿ. ಸೊ 6 ಜನ ಸ್ಟ್ರಾಂಗಾಗಿ ನಿಂತಿದ್ದಾರೆ ಇಲ್ಲಿ. ಈ ಬ್ರ್ಯಾಂಚನ್ನು ಒಂದು ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ಬೇಕು. ಇಲ್ಲಿ ಏನು ಬರೀ 20 ಜನ ನೋಡಿ, 80 ಜನಕ್ಕೆ ನಾವು ಆಸನ ಮಾಡಿದ್ದೀವಿ, 20 ಜನ ಬರ್ತಾರೆ. ಬಟ್ ವಿ ವಾಂಟ್ ಟು ಗಿವ್ ದ ಬೆಸ್ಟ್ ಸರ್ವಿಸ್. ಆ 20 ಜನನೇ ನಾವು ಫಸ್ಟು ಸೂಪರಾಗಿ ಮಾಡಿದ್ರೆ ಆ 20 ಜನನೇ 200 ಜನಕ್ಕೆ ಹೇಳ್ತಾರೆ. ನೀವು ಸಕ್ಸಸ್ ಆದರೆ ಇಲ್ಲಿರೋರೆಲ್ಲ ನೀವು ದುಡ್ಡು ಮಾಡಿದ್ರೆ 100% ಗ್ಯಾರಂಟಿ ನೀವು ಇನ್ನೊಂದು ಸ್ವಲ್ಪ ಜನಕ್ಕೆ ಹೇಳ್ತೀರಿ. ಈ ಸಂಸ್ಥೆನ ಕಟ್ಟಿ ಬೆಳೆಸೋದು ನಮ್ಮ ಜವಾಬ್ದಾರಿ ಜೊತೆಗೆ ನಿಮ್ಮ ಜವಾಬ್ದಾರಿ ಸಹ ಹೌದು. ಬಿಕಾಸ್ ಡೆಫಿನೆಟ್ಲಿ ನೀವು ದುಡ್ಡು ಮಾಡ್ತಾ ಇದ್ದೀರಾ ಅಂದರೆ ಅವ್ರು ಹೇಳ್ಕೊಟ್ಟಿದ್ದಕ್ಕೆ ಮಾಡಿದೆ. ಸೊ ಇಲ್ಲ ನೀವು ಯೂಟ್ಯೂಬಲ್ಲಿ ಮಾಡ್ಬೋದು. ಬಟ್ ಏನಾದರೆ ಯೂಟ್ಯೂಬಲ್ಲಿ ಸುಮ್ಮನೆ ಒಂದು ಸ್ಯಾಂಪಲ್, ಸುಮ್ಮನೆ ಒಂದು ನೋಡಿ ಈ ಥರ ಮಾಡಿ ಅಂತಾರೆ. ಬಟ್ ನೀವು ರಿಯಲ್ಲಾಗಿ ಮಾಡೋಕ್ಕೆ ಹೋದಾಗ ಗೊತ್ತಾಗುತ್ತೆ ವರ್ಕ್ ಆಗಲ್ಲ. ರಿಯಾಲಿಟಿನೇ ಬೇರೆ, ಯೂಟ್ಯೂಬಲ್ಲಿ ಇರೋದೇ ಬೇರೆ, ಆನ್ಲೈನೇ ಬೇರೆ, ಆಫ್ಲೈನೇ ಬೇರೆ. ಸೊ ಅದರಿಂದ ಇದು ನಾವು ಆಫ್ಲೈನ್ ಕ್ಲಾಸ್ಗಳನ್ನು ನಾವು ಹೊತ್ತು ಕೊಟ್ಟು ಮಾಡ್ತಾ ಇದ್ದೀವಿ. ಸೊ ನಾನು ಆನ್ಲೈನ್ ಕ್ಲಾಸ್ ಮಾಡಿದ್ರೆ 1000 ಜನ ಸೇರ್ಕೋತಾರೆ ಆನ್ಲೈನಲ್ಲಿ ನನಗೆ. ಬಟ್ ಆನ್ಲೈನಲ್ಲಿ ಏನಾಗುತ್ತೆ, ಸಕ್ಸಸ್ ರೇಷಿಯೋ ಇರಲ್ಲ, ಫೇಲ್ ಆಗ್ತಾರೆ ಮತ್ತೆ. ಸೊ ಅದಕ್ಕೆ ನಿಮ್ಗೆ ಏನೇ ಒಂದು ಸಮಸ್ಯೆ ಇದ್ರೂ ನಮ್ಮ ಟೀಮ್ ಇದೆ ನೋಡಿ. ಇವಾಗ 6 ಜನ ಟೀಮ್ ಇದ್ದಾರೆ. ಜೊತೆಗೆ ಮಧುಸೂದನ್ ಅವರು ಸಹ ಇಲ್ಲಿ 7 ಜನ ಇದ್ದಾರೆ ಟ್ರೈನರ್ಸ್. ಇಲ್ಲಿ ಏನೇ ಸಮಸ್ಯೆ ಇದ್ರೂ ಕೇಳಿ, ವಿಲ್ ಸಾರ್ಟ್ ಇಟ್ ಔಟ್. ಆ್ಯಂಡ್ ನಮ್ಮ TD ಮೇನ್ ಗುರಿ ಒಂದು ಫಿನಾನ್ಷಿಯಲ್ ಫ್ರೀಡಮ್ ಫಾರ್ ಎವ್ರಿ ಒನ್ ನಮ್ಮ ಕರ್ನಾಟಕದಲ್ಲೇ, ಅದು ಕನ್ನಡ ಭಾಷೆಯಲ್ಲಿ. ಇಂಗ್ಲೀಷಲ್ಲಿ ಮಾಡಿದರೆ ನಾವು ಇನ್ನೂ ಬೆಳೀತಾ ಇದ್ವಿ ಅನ್ನೋ ಗೊತ್ತಿಲ್ಲ. ಬಟ್ ನಾವು ಬೆಳೆಯೋದಕ್ಕಿಂತ ನಮ್ಮ ಕನ್ನಡಿಗರನ್ನ ಬೆಳೆಸ್ಬೇಕು. ನಾವು ಬೆಳೆಯೋದಕ್ಕಿಂತ, ನಾನು ವೈಯಕ್ತಿಕವಾಗಿ ನಾನು ಬೆಳೆಯೋದಕ್ಕಿಂತ ನಮ್ಮ ಕನ್ನಡಿಗರನ್ನ ಬೆಳೆಸ್ಬೇಕಂತ ಕನ್ನಡ ಭಾಷೆಯಲ್ಲಿ ಮಾಡ್ತಾಯಿದ್ದೆ. ಎಸ್, ಬಿಕಾಸ್ ಸರ್ಟೈನ್ ಟರ್ಮ್ಸ್ನ ನಾನು ಇಂಗ್ಲೀಷಲ್ಲಿ ಹೇಳಿದ್ರೆ ಯಾರಿಗೂ ಏನೂ ಅರ್ಥ ಆಗಲ್ಲ. ಟೀಟಾ, ಡೆಲ್ಟಾ ಅದು ಇಂಗ್ಲೀಷಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ರೆ
ದ 1 ಪಾಯಿಂಟ್ ಚೇಂಜ್ ಇನ್ ಅಂಡರ್ಲೈಯಿಂಗ್ ಅಸೆಟ್ ಈಸ್ ಈಕ್ವಲ್ ಟು ವಾಟ್ ಈಸ್ ದ ಪ್ರೀಮಿಯಂ ಚೇಂಜ್ ಅಂದರೆ ಏನೂ ಅರ್ಥ ಆಗಲಿಲ್ಲ. ಅದೇ ಡೆಲ್ಟಾನ ಏನೇ ಹೇಳ್ಕೊಡ್ಬೋದು, ಹೆಂಗೆ ಹೇಳ್ಕೊಡ್ಬೋದು, ಸಿಂಪಲಾಗಿ ಹೇಳ್ಕೊಡ್ತೀನಿ ನೋಡಿ. ಡೆಲ್ಟಾ ಅಂದರೆ ಏನು, ಎಕ್ಸಾಂಪಲ್ ತೊಗೊಳ್ಳೋಣ. ಒಂದು ಸಿಂಪಲ್ ವೆಬ್ಸೈಟ್ ಇದೆ, ಆಪ್ಸ್ಟಾರ್ ಡಿಫೈನ್ ಎಡ್ಜ್ ಅಂತ. ಸೆನ್ಸಿಬಲ್ಲು ಇದೆ, ಗೊತ್ತಿದೆಯಲ್ಲ ಸೆನ್ಸಿಬಲ್ ಥರನೇ. ಸೆನ್ಸಿಬಲ್ ಇಸ್ ಅ ಪೇಡ್ ವರ್ಷನ್, ಕರೆಕ್ಟ್ ಅಲ್ಲ? ಮೊದಲು ಫ್ರೀ ಇತ್ತು, ಇವಾಗ ಪೇಡ್ ಆಗಿದೆ. ಅದೇ ಥರ ಇನ್ನೊಂದಿದೆ, ಆಪ್ಸ್ಟಾರ್ ಡಿಫೈನ್ ಎಡ್ಜ್ ಅಂತ ಒಂದಿದೆ. ಇದರಲ್ಲೂ ಸಹ ಸರ್ಟೈನ್ ಫೀಚರ್ಸ್ನ ಅಪ್ಗ್ರೇಡ್ ಮಾಡ್ತಾನೆ ಇರ್ತಾರೆ. ಯಾರೋ ಒಬ್ರು ಬೆಳಿಬೇಕಂದ್ರೆ ಲೈಫಲ್ಲಿ ಅಪ್ಗ್ರೇಡ್ ಆಗ್ತಾನೆ ಇರಬೇಕು. ನಾವು ಹಳೆ ಕಾಲದವರು, ನಾವು ಹಂಗೆ ಇರ್ತೀವಿ ಅಂದರೆ ಹಂಗೆ ಇದ್ಬಿಡ್ತೀವಿ. ನಾವು ಬೆಳಿಬೇಕಂದ್ರೆ ಕಾಲಕ್ಕೆ ತಕ್ಕಂತೆ ನಾವು ಬದಲಾಗಬೇಕು. ಇವಾಗ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡ್ತೀವಿ, ಆಲ್ಗೋ ಬಗ್ಗೆನೂ ಡಿಸ್ಕಸ್ ಮಾಡ್ತೀವಿ, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಆಪ್ಸ್ಟಾರ್ ಡಿಫೈನ್ ಎಡ್ಜ್. ಜಸ್ಟ್ ಇಲ್ಲಿ ಹೋದೆ ಹೋಮ್ಗೆ, ಲಾಗಿನ್ ಕೇಳ್ತಾ ಇದೆ. ಇಮೇಲ್ ಐ ಡಿ ಲಾಗಿನ್ ಕೇಳುತ್ತೆ. ಜನರಲಿ ಇಮೇಲ್ ಐ ಡಿ ಲಾಗಿನ್ ಮಾಡಿದ್ರೆ ಈ ಥರ ಬರುತ್ತೆ ನಿಮಗೆ. ಇಲ್ಲಿ ಬಿಲ್ಡರ್ ಅಂತ ಹೋದೆ, ಬಿಲ್ಡರ್ಗೆ ಹೋದೆ. ಲೆಟ್ಸ್ ಸೇ ಒಂದು ಫ್ಯೂಚರ್ಸನ್ನು ಬೈ ಮಾಡಬೇಕಂತ ನನಗನ್ಸುತ್ತೆ. ನಿಫ್ಟಿ ಫ್ಯೂಚರ್ಸ್ನ ಬೈ ಮಾಡಬೇಕು. ಇಲ್ಲಿ ಬೈ ಅಂತ ಹಾಕ್ತೆ. ಬೈ ಹಾಕಿದವಾಗ ಏನಾಯ್ತು ಅಂದರೆ ಲಾಭ ಎಷ್ಟಿದೆ ಫ್ಯೂಚರ್ಸಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ವಾಟ್ ಈಸ್ ದ ಪ್ರಾಫಿಟ್, ವಾಟ್ ಈಸ್ ದ ಲಾಸ್? ಅನ್ಲಿಮಿಟೆಡ್. ನಾವು ನಾವೆಲ್ಲ ಹೆಂಗೆ ಯೋಚನೆ ಮಾಡ್ತೀವಿ ಅಂದರೆ ಅನ್ಲಿಮಿಟೆಡ್ ಲಾಭ ಬರುತ್ತೆ ಅಂತ ಹಾಕ್ಬಿಡ್ತೀವಿ. ಬಟ್ ನಾವು ಯೋಚನೆ ಮಾಡಬೇಕಾಗಿರೋದು ಯಾವುದ್ರ ಬಗ್ಗೆ? ಲಾಸ್ ಬಗ್ಗೆ. ಶೇರ್ ಮಾರ್ಕೆಟಿಗೆ ಬಂದು ಲಾಸ್ ಬಗ್ಗೆ ಯಾರು ತಲೆ ಕೆಡಿಸ್ಕೋತಾರಲ್ಲ ಅವರೇ ಇಲ್ಲಿ ದುಡ್ಡು ಮಾಡೋದು. ಪ್ರಾಫಿಟ್ ಬಗ್ಗೆ ಅಲ್ಲ. ಪ್ರಾಫಿಟ್ ಈಸ್ ಅ ಲಾಸ್ಟ್, ಅದೇನೋ ಕ್ಲೈಮ್ಯಾಕ್ಸ್. ಅದು ಪ್ರಾಫಿಟ್ ಅನ್ನೋದು ಕ್ಲೈಮ್ಯಾಕ್ಸ್. ಇನ್ನು ಫುಲ್ ಮೂವಿ ನಡಿಬೇಕಲ್ಲ, ಬರೀ ಕ್ಲೈಮ್ಯಾಕ್ಸೇ ಬೇಕು ನನಗೆ, ಮಿಕ್ಕಿದೆಲ್ಲ ನಾನು ಕಷ್ಟಪಡಲ್ಲ ಅಂದರೆ ಹಿಂಗೆ. ಎಲ್ಲರೂ ಯೋಚನೆ ಮಾಡೋದು ದುಡ್ಡು ಬರಲಿ ಅಂತಲೇ ಯೋಚನೆ ಮಾಡ್ತಾರೆ. ಬಟ್ ಅದು ದುಡ್ಡು ಬರೋ ಬದಲು ಲಾಸ್ ಆಗಿಬಿಟ್ರೆ ಏನು ಮಾಡೋದು? ವಿಲ್ ಲೂಸ್ ಅವರ್ ಕ್ಯಾಪಿಟಲ್. ಆ್ಯಂಡ್ ಯಾವುದು ನಮ್ಮದು ಕೊನೆ ಟ್ರೇಡ್ ನಮಗೆ ಗೊತ್ತಿಲ್ಲ. ನೀವೇನಾದ್ರು ನೇಕೆಡ್ ಫ್ಯೂಚರ್ಸು, ನೇಕೆಡ್ ಆಪ್ಷನ್ಸ್ ಮಾಡಿದ್ರೆ ವಿಚ್ ಈಸ್ ಅ ಫೈನಲ್ ಡೇ ಗೊತ್ತಿಲ್ಲ. ರೆಡ್ ನೋಡಿ ಎಲ್ಲರಿಗೂ ನಮಗೆಲ್ಲ ಏನು ಅನಿಸಿದೆ, ಅಷ್ಟೇ ಬಿಡು ಇವತ್ತು ಮಾರ್ಕೆಟ್ ಕತೆ, ಇನ್ನು ಎದೋಳಲ್ಲ ಅಂದ್ಕೊಂಡು ಅಷ್ಟೇ ಮುಗೀತು ಅಂದ್ಕೊಂಡು. ಅದಾದಮೇಲೆ ವಿತಿನ್ 30 ಮಿನಿಟ್ಸ್ ಆರ್ 40 ಮಿನಿಟ್ಸಲ್ಲಿ 300 ಪಾಯಿಂಟ್ ರೆಡ್ ಇರೋದು ಆಲ್ಮೋಸ್ಟ್ ಗ್ರೀನು, ಸ್ವಲ್ಪ ಗ್ರೀನು. ಆಮೇಲೆ ಇನ್ನು 1 ಅವರಲ್ಲಿ ನೋಡಿದ್ರೆ 200 ಪಾಯಿಂಟ್ ಗ್ರೀನು. ಅಂದರೆ ಎಷ್ಟು ಪಾಯಿಂಟ್ ರಿಕವರ್ ಆಯಿತು ಮಾರ್ಕೆಟು? 500 ಪಾಯಿಂಟ್ ರಿಕವರ್ ಆಯಿತು. ಎಲ್ಲಿಂದ? ಬಾಟಮಿಂದ. ಅಂದರೆ ಒಂದು ದಿವಸಕ್ಕೆ 500 ಪಾಯಿಂಟ್ ಮೂವ್ಮೆಂಟ್ ಕೊಡೋ ಥರ ಮಾಡಿದ್ಯಾರು? ಇನ್ಸ್ಟಿಟ್ಯೂಷನ್ಸ್ ಮಾಡಿದ್ದಾರೆ. ಈ ಸ್ಟಾಕ್ ಮಾರ್ಕೆಟ್ ನಾಲೆಜ್ ಹೆಂಗಿದೆ ಅಂದರೆ ಇಟ್ಸ್ ಲೈಕ್ ವೆರಿ ಟಫ್. ಯಾರಿಗೆ? ಬಿಸ್ನೆಸ್ ಮಾಡದೇ ಇರೋರಿಗೆ ತುಂಬ ಟಫ್ ಇದು. ಬಿಸ್ನೆಸ್ಸಲ್ಲಿ ಇರೋರಿಗೆ ಇದು ತುಂಬ ಈಸಿ. ಬಿಕಾಸ್ ಇಸ್ ಬರೀ ನಂಬರ್ಗಳೇ, ದುಡ್ಡು, ನಂಬರು, ಪ್ರಾಫಿಟ್ಟು, ಲಾಸು, ದಿನ ಪ್ರಾಫಿಟ್ಟು ಲಾಸು. ಯಾಕಂದರೆ ನಮ್ಮ ಯೂಶಲಿ ಸೌತ್ ಇಂಡಿಯಾದಲ್ಲಿ PUC ಆಗಿದ ತಕ್ಷಣ ಏನು ಯೋಚನೆ ಮಾಡ್ತೀವಿ ನಾವೆಲ್ಲ? ಡಾಕ್ಟ್ರ, ಇಂಜಿನಿಯರ, ಮೆಡಿಕಲ್, ಇಲ್ಲ ಏನಾದ್ರು ಲಾಯರ್ ಆಗೋದಾ, ಇನ್ನೇನೋ ಪೈಲಟ್ ಆಗೋದಾ, ಇದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಅದೇ ಗುಜರಾತ್ನಲ್ಲಿ PUC ಆಗಿದ ತಕ್ಷಣ ತಾತನ ಬಿಸ್ನೆಸ್ಸಾ, ತಂದೆ ಬಿಸ್ನೆಸ್ಸಾ, ಗೋಲ್ಡ್ ಬಿಸ್ನೆಸ್ಸಾ, ಇಲ್ಲ ಬೇರೆ ಏನಾದ್ರು ಬಿಸ್ನೆಸ್ಸಾ, ಗ್ರಾನೈಟ್ ಬಿಸ್ನೆಸ್ಸಾ, ಏನೋ ಒಂದು ಯೋಚನೆ ಮಾಡ್ತಾರೆ. ತಂದೆ ಬಿಸ್ನೆಸ್ಸಾ, ತಾತನ ಬಿಸ್ನೆಸ್ಸಾ, ಅಪ್ಪನ ಬಿಸ್ನೆಸ್ಸಾ, ನನ್ನ ಬಿಸ್ನೆಸ್ಸಾ, ಓನ್ ಬಿಸ್ನೆಸ್, ಈ ಥರ ಯೋಚನೆ ಮಾಡ್ತೀವಿ. ಅದಕ್ಕೆ ಗುಜರಾತಿಗಳ ಹಿಂಗೆ ಕುಯ್ದರೆ ರಕ್ತ ಬರಲ್ಲ, ಬಿಸ್ನೆಸ್ ಬರುತ್ತೆ. ನಮ್ಗೆ ಹಿಂಗೆ ಕುಯ್ದರೆ 9 to 6 ಜಾಬ್ ಬರುತ್ತೆ. ತಿರ್ಗಾ ಪ್ಲಾಸ್ಟರ್ ಹತ್ಕೊಂಡು ತಿರ್ಗಾ ಬ್ಯಾಗ್ ಹಾಕ್ಕೊಂಡು ಕೆಲಸಕ್ಕೆ ಹೋಗ್ತೀವಿ. ಮೈಂಡ್ ಸೆಟ್ ಅಷ್ಟೇ. ಅದಕ್ಕೆ ಇವತ್ತು ಗುಜರಾತಿಗಳು 192 ದೇಶಗಳಲ್ಲಿ ಬಿಸ್ನೆಸ್ ಮಾಡಿದ್ದಾರೆ. ಯಾವ ದೇಶಕ್ಕಾದ್ರೂ ಹೋಗಿ ಅಲ್ಲೊಂದು ಗುಜರಾತಿ ಅಂಗಡಿ ಇದ್ದೇ ಇರುತ್ತೆ, ಯಾವ ದೇಶಕ್ಕಾದ್ರೂ ಹೋಗಿ. POKಲು ಬೇಕಾದ್ರೂ ಇಟ್ಟಿರ್ತಾರೆ, ಹೇಳೋಕ್ಕಾಗಲ್ಲ. ಅಂದರೆ ಅವ್ರ ಮೈಂಡ್ ಸೆಟ್ ಹಂಗಿದೆ. ಚಿಕ್ಕ ವಯಸ್ಸಿನಾನು ತಂದೆ, ತಾತ, ಮುತ್ತಾತ, ಮಗ, ಮೊಮ್ಮಗ ಎಲ್ಲರೂ ವ್ಯಾಪಾರದಲ್ಲೇ ಇರೋದ್ರಿಂದ ಅವರು ಹುಟ್ತಾನೆ ಶ್ರೀಮಂತರು, ಹುಟ್ತಾನೆ 100 ಕೋಟಿ ಇರುತ್ತೆ. ನಾವು ಚಿಕ್ಕ ವಯಸ್ಸಿಂದನೂ ಬಡತನ, ಮನೆ ತಗೊಳ್ಳೋಕ್ಕೆ ಯೋಚನೆ ಮಾಡ್ತೀವಿ. ಅಂದರೆ ಮನೆ ತಗೊಳ್ಳೋದು ಒಂದು ಆಸೆ ನಮಗೆ. ನಮ್ಮ ಸೌತ್ ಇಂಡಿಯಾದಲ್ಲಿ ಒಂದು ಮನೆ 30-40 ಸೈಟ್ ತೊಗೊಂಡು ಒಂದು ಮನೆ ತೊಗೊಂಡ್ರೆ ಅದು ಗ್ರೇಟ್ ಅಚೀವ್ಮೆಂಟ್. ಯಾಕಂದರೆ ನಮ್ಮ ಮೈಂಡ್ ಸೆಟ್ ಹಂಗಿದೆ, ಮನೆ ತೊಗೋಬೇಕು, ಕಾರ್ ತೊಗೋಬೇಕು. ಬಿಕಾಸ್ ವಿ ಆರ್ ಆಲ್ ಬಾಟ್ ಇನ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಂದ, ಬಡತನದ ಬೇಗೆಯಿಂದ ತುಂಬ ಕಷ್ಟಪಟ್ಟು ಬೆಳೆದಿರ್ತೀವಿ. ನಮಗೆ ಶ್ರೀಮಂತರಾಗಬೇಕಂದ್ರೆ ದಾರಿ ಗೊತ್ತಿಲ್ಲ. ಬಿಕಾಸ್ ನಾವು 9 to 6 ಜಾಬ್ ಮಾಡ್ಕೊಂಡು ಹಂಗೇ ಇದ್ಬಿಡ್ತೀವಿ. ಬೇಕಾದ್ರೆ ರಿಟೈರ್ಡ್ ಆಗಿಬಿಟ್ಟು 1 ಲಕ್ಷ, 1 ಕೋಟಿ ಬರ್ಬೋದೇನೋ, ಆ 1 ಕೋಟಿಯಲ್ಲಿ ಲಾಸ್ಟಿಗೆ ಒಂದು ಮನೆ ಕಟ್ಕೊಂಡು ಸುಮ್ಮನೆ ರಿಟೈರ್ಡ್ ಆಗಿಬಿಡ್ತೀವಿ. ಬಟ್ ಶ್ರೀಮಂತರಾಗಬೇಕಂತ ಎಲ್ಲರಿಗೂ ಆಸೆ ಇದೆ. ಬಟ್ ಹೇಗೆ, ಏನೋ ಗೊತ್ತಿಲ್ಲ. ಅದಕ್ಕೆ ಉತ್ತರ ಏನು? ವ್ಯಾಪಾರ. ಯಾವ ವ್ಯಾಪಾರನ ಮಾಡಿ, ಏನು ಬಿಸ್ನೆಸ್ ಆದರೂ ಮಾಡಿ
ನಾಲೆಜ್ ಇಟ್ಕೊಂಡು ಮಾಡಿ ನೀವು ಕೋಟ್ಯಾಧಿಪತಿ ಆಗ್ಬೋದು. ಬಟ್ ಬೇರೆ ವ್ಯಾಪಾರ ನನಗೆ ಗೊತ್ತಿಲ್ಲ. ನನಗೆ ಆ ಗೋಲ್ಡ್ ಬಿಸ್ನೆಸ್ಸು, ಇಲ್ಲ ಬೇರೆ ಏನೋ ಹೋಲ್ಸೇಲ್ ಬಟ್ಟೆ ಅಂಗಡಿ ಇಡೋದು, ಇಲ್ಲ ದೊಡ್ಡ ಸುದರ್ಶನ್ ಸಿಲ್ಕ್ಸ್ ಥರ ಇಡೋದು ಗೊತ್ತಿಲ್ಲ ನಮ್ಗೆ. ಸಿಲ್ಕ್ ಸ್ಯಾರೀಸ್ ಮಾರೋದು, ಇದೆಲ್ಲ ಏನೇನೋ ಮಾಡ್ತಾರೆ. ಕೋಟಿ ಮಾಡೋರು ನೀವು ನೋಡಿ, ಏನೋ ಒಂದು ಬಿಸ್ನೆಸ್ಸೇ. ವಿತಿನ್ ಅವ್ರ ಹತ್ರ ಹೆಂಗೆ ಅವರು ದುಡ್ಡನ್ನ ವರ್ಕ್ ಮಾಡಿಸ್ತಾರಂದರೆ, ಲೆಟ್ಸ್ ಸೇ 2 to the power, ಇದು ವೆರಿ ಪವರ್ಫುಲ್ ನೋಡಿ ಫಾರ್ಮುಲಾ ನಾನು ಹೇಳೋದು. 2 to the power of 0 1, 2 to the power of 1 2, 2 to the power of 2 4, 2 to the power of 3. 2 to the power of 2 ಅಂದ್ರೆ ಏನು? 2 into 2. 2 to the power of 3 ಅಂದ್ರೆ ಏನು? 2 into 2 into 2. 2 to the power of 4, 2 to the power of 5, 2 to the power of 6, 2 to the power of 7, 2 to the power of 8. ಇದೊಂದು ಲೈಫಲ್ಲಿ ಇದೊಂದು ಅರ್ಥ ಆಗ್ಬಿಟ್ರೆ ಸಾಕು, ಇನ್ನೇನು ಬೇಡ. ನಾನು ಹೇಳ್ತಾ ಇರೋ ಫಾರ್ಮುಲಾ ಲೈಫಲ್ಲಿ ಇದೊಂದು ಅರ್ಥ ಆದರೆ ಸಾಕು. 2 to the power of 9, 2 to the power of 10, 1024. ಏನಿದು ಫಾರ್ಮುಲಾ? ಇದೊಂದು ಅರ್ಥ ಆಗ್ಬಿಟ್ರೆ ಲೈಫಲ್ಲಿ ನಾವು ಶ್ರೀಮಂತರಾಗ್ತೀವಿ. ಅಂದರೆ ಬೇಗ ಅರ್ಥ ಆಗ್ಬೇಕು, ಲೇಟ್ ಆಗಲ್ಲ. ಇವಾಗ ನಮ್ಮ ಹತ್ರ ಲೆಟ್ಸೆ ₹1 ಇದೆ, ₹1 ಇದೆ. ಇನ್ನೊಂದು ಕೇಸ್ ಸ್ಟಡಿಯಲ್ಲಿ 10 ಲಕ್ಷ ಇದೆ. ಒಂದು ಕೇಸ್ ಸ್ಟಡಿಯಲ್ಲಿ ₹1 ಇಟ್ಕೊಂಡಿದ್ದಾನೆ ಒಬ್ಬ ವ್ಯಕ್ತಿ, ಇನ್ನೊಂದು ಕೇಸ್ ಸ್ಟಡಿಯಲ್ಲಿ 10 ಲಕ್ಷ ಇಟ್ಕೊಂಡಿದ್ದಾನೆ. 10 ಲಕ್ಷನ 20 ಲಕ್ಷ ಮಾಡೋದಕ್ಕೆ 3 ವರ್ಷ ತೊಗೊಂಡ್ವಿ. 3 years or 2 years, ಇಟ್ ಡಿಪೆಂಡ್ಸ್. ನೀವು ಚೆನ್ನಾಗಿ ಕಲ್ತಿದ್ರೆ 2 yearsಗೆ ಮಾಡ್ಬೋದು. ಶೇರ್ ಮಾರ್ಕೆಟಲ್ಲಿ ಹೇಳ್ಕೊಟ್ಟಿದ್ರೆ ತಿಂಗಳಿಗೆ 3% ಮಾಡೋದು ಹೆಂಗೆ ಅಂತ ಆಲ್ರೆಡಿ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿರ್ತಾರೆ. 154 ಗಾಮಾ 2 ಸ್ಟ್ರಾಟಜಿ, ಗಾಮಾ 1 ಸ್ಟ್ರಾಟಜಿ, ಐರನ್ ಫ್ಲೈ ಸ್ಟ್ರಾಟಜಿ. ಸೊ ಅದರಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದಾರೆ 1% ಮಾಡೋದು ಹೆಂಗೆ, ವಾರಕ್ಕೆ 1% ಮಾಡೋದು ಹೆಂಗೆ. 180 ಡಿಗ್ರಿ ರೂಲ್, ನಿಮ್ಗೊಂದು 15% ಲಾಭ ಬರುತ್ತೆ, ವರ್ಷಕ್ಕೆ ಒಂದು 30% ಲಾಭ ಬರುತ್ತೆ. ವರ್ಷಕ್ಕೆ 30 ಬಂದ್ರೂ 3 ವರ್ಷದಲ್ಲಿ ಡಬಲ್ ಆಯಿತಾ? 3 ವರ್ಷದಲ್ಲಿ ಡಬಲ್ ಆಯಿತು. ಸೊ ನಿಮ್ಮ 10 ಲಕ್ಷ 20 ಲಕ್ಷ ಆಗೋದಕ್ಕೆ ಎಷ್ಟು ವರ್ಷ ಬೇಕು? 3 years. ನೆಕ್ಸ್ಟ್ 20 40 ಆಗೋದಕ್ಕೆ ಎಷ್ಟು ವರ್ಷ ಬೇಕು? 3 years. 40 80 ಆಗೋದಕ್ಕೆ ಎಷ್ಟು ವರ್ಷ ಬೇಕು? 3 years. 80 1.6 crore ಆಗೋದಕ್ಕೆ ಎಷ್ಟು ವರ್ಷ ಬೇಕು? 3 years. ಹಿಂಗೇ ಮಾಡ್ಕೊಂಡು ಹೋಗ್ತಾ ಇರಿ. 3.2 CR, 6.2 CR, ಎಷ್ಟಿದೆ? 25.6 CR, 51.6 CR. ಸೊ ಎಷ್ಟಾಗುತ್ತೆ? ಸೊ 10 ಲಕ್ಷದಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರೆ, 10 ಲಕ್ಷದಲ್ಲಿ ಸ್ಟಾರ್ಟ್ ಮಾಡಿದ್ರೆ, ಸೊ ಇದೆಲ್ಲ ನೋಡಿ 3 years, 3 years, 3 years, 3 years. ಎಂಡ್ ಆಫ್ ದ 30 yearsಲ್ಲಿ ನಾನು 3 years ಹಾಕಿದ್ದೀನಿ, ಅದಕ್ಕೆ 30 years. ನಿಮ್ಮ 10 ಲಕ್ಷ ಎಷ್ಟಾಗಿರುತ್ತೆ? ಸೊ ಇದು 51 CR ಇದು. ಸೊ 100 crore ಆಗಿರುತ್ತೆ. 10 ಲಕ್ಷದಲ್ಲಿ ನಾವು 100 ಕೋಟಿ ಮಾಡಬೇಕಂದ್ರೆ 30 ವರ್ಷ ಕಷ್ಟಪಡಬೇಕು. 30 ವರ್ಷ ಏನು ಮಾಡಬೇಕು? ಏನೂ ಇಲ್ಲ, ಕಷ್ಟ ಅಂತೇನಿಲ್ಲ. ನಿಮ್ಮ ಹತ್ರ ಇರೋ ದುಡ್ಡಲ್ಲಿ ವರ್ಷಕ್ಕೆ ಒಂದು 30% ಲಾಭ ಮಾಡಬೇಕು ಅಷ್ಟೇ. ದಿಸ್ ಇಸ್ ದ ಓನ್ಲಿ ಟಾಸ್ಕ್. ವರ್ಷಕ್ಕೆ ಎಷ್ಟು ಮಾಡಬೇಕು? 30% ಪರ್ ಆ್ಯನಮ್. ಅಂದರೆ ತಿಂಗಳಿಗೆ ಎಷ್ಟು ಮಾಡಬೇಕು? ಒಂದು 2.5%, 2.25% ಮಾಡಿದ್ರು ಸಾಕು. ತಿಂಗಳಿಗೆ 2.5%, ಅಂದರೆ ವಾರಕ್ಕೆ ಎಷ್ಟು ಮಾಡಬೇಕು? ಒಂದು 70 ಪೈಸಾ ಮಾಡಿದ್ರು ಸಾಕು. ವಾರಕ್ಕೆ 70 ಪೈಸಾ, 60 ಪೈಸಾ ಮಾಡಿದ್ರು ಸಾಕು. 60-70 ಪೈಸಾ ಇಲ್ಲ 80 ಪೈಸಾ ಮಾಡಿದ್ರು ನೀವು 100 ಕೋಟಿಗೆ ಬೆಲೆ ಬಾಳ್ತೀರಿ. ಇವಾಗ ಪ್ಲ್ಯಾನ್ ಮಾಡಿದ್ರೆ ನೆಕ್ಸ್ಟ್ 30 yearsಲ್ಲಿ 100 ಕೋಟಿ. ವಿಚ್ ಈಸ್ ಪ್ರಾಕ್ಟಿಕಲಿ ಪಾಸಿಬಲ್. ನೀವು ಕುತ್ಕೊಂಡು ಯೋಚನೆ ಮಾಡಿ, ಪ್ರಾಕ್ಟಿಕಲಿ ಪಾಸಿಬಲ್. ಇವತ್ತು ನೀವು ಮನೆ ಮಾರು ಹಾಕಿದ್ರೆ 16 ಮನೆ ಬರೋದಕ್ಕೆ ಎಷ್ಟು ವರ್ಷ ಬೇಕು ಲೆಕ್ಕ ಮಾಡಿ. 3 3 3 3 12 ವರ್ಷದಲ್ಲಿ 16 ಮನೆ. ನಿಮ್ಮ ಬೀದಿ ನಿಮ್ಮದೇ. ನೆಕ್ಸ್ಟ್ 12 yearsಲ್ಲಿ ಇಫ್ ಯು ಹ್ಯಾವ್ ಅ ವಿಲ್ ಪವರ್ ಆರ್ ಅ ಕೆಪಾಸಿಟಿ ಟು ಮೇಕ್ ಹೌ ಮಚ್ ಪರ್ಸೆಂಟ್? 2.5% ಪರ್ ಮಂತ್ ಆರ್ 2 ಎಷ್ಟು ಪರ್ಸೆಂಟ್ ಬರುತ್ತೆ ನೋಡಿ. ವರ್ಷಕ್ಕೆ 30% ಬಂದರೂ ಸಾಕು, ಅಲ್ಲೇ ಕಾಂಪೌಂಡ್ ಆಗಿಬಿಡುತ್ತೆ. ವರ್ಷಕ್ಕೆ 30 ಅಂದರೆ ತಿಂಗಳಿಗೆ ಎಷ್ಟಾಗುತ್ತೆ? ಡಿವೈಡೆಡ್ ಬೈ 12 ಮಾಡಿ. 30% ಡಿವೈಡೆಡ್ ಬೈ 12 2.5. 2.5% ಡಿವೈಡೆಡ್ ಬೈ 4 ಮಾಡಿ. 2.5 ಡಿವೈಡೆಡ್ ಬೈ 4.61. ಓಕೆ. ವಾರಕ್ಕೆ ನೀವು 60 ಪೈಸಾ 70 ಪೈಸಾ ಬಿಡಿ, 70 ಪೈಸಾನೇ ಮಾಡೋಣ. ಯಾಕಂದರೆ ಬ್ರೋಕರೇಜ್ ಎಲ್ಲ ಕೊಡಬೇಕು. ಸರ್ಕಾರನ ನಾವು ಬೆಳೆಸ್ಬೇಕಲ್ಲ, ಸರ್ಕಾರಕ್ಕೂ ತಿನ್ನಿಸ್ಬೇಕಲ್ಲ, ಬ್ರೋಕರ್ಗೆ ತಿನ್ನಿಸ್ಬೇಕಲ್ಲ, ಎಲ್ಲರಿಗೂ ತಿನ್ನಿಸ್ಬೇಕಲ್ಲ.
ನೀವೇನೇ ಮಾಡ್ಬೇಕಾದ್ರೆ ಎಲ್ಲರಿಗೂ ಊಟ ಹಾಕ್ಬೇಕಲ್ಲಿ. ಮನೆ ಕಟ್ತೀರಾ, ಮೋಲ್ಡ್ ಹಾಕಿದ್ರೆ ಊಟ ಹಾಕಬೇಕು, ಗೊತ್ತಲ್ಲ. ಎಲ್ಲದಕ್ಕೂ ನೀವೇನೇ ಮಾಡೋಕ್ಕೆ ಹೋದ್ರೂ ದುಡ್ಡು 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 ದುಡ್ಡಿಂದಾನೇ ಅಳೀತಾರೆ ಪ್ರಪಂಚ. ದುಡ್ಡಿದ್ರೆ ಏನು ಬೇಕಾದ್ರೂ ನಡೀತದೆ ನಮ್ಮ ದೇಶದಲ್ಲಿ ಎಕ್ಸ್ಪೆಷಲಿ. ಬಟ್ ಬೇರೆ ದೇಶದಲ್ಲಿ ಆ ಥರ ಇಲ್ಲ. ಬೇರೆ ದೇಶದಲ್ಲಿ ಕೆಲಸ ಈ ವರ್ಷವ್ರನ್ನೂ ಸಹ ರೆಸ್ಪೆಕ್ಟ್ ಕೊಡ್ತಾರೆ. ಅಮೇರಿಕಾ ದೇಶದಲ್ಲಿ ಅಂದರೆ ಬೇರೆ ದೇಶಗಳಲ್ಲಿ ನೋಡಿದ್ದಾನೆ, ವರ್ಷವರು ನೆಲ ವರ್ಷವ್ರಿಗೂ ಸೇಮ್ ರೆಸ್ಪೆಕ್ಟು. ನೀವು ಎಂಥ ದೊಡ್ಡ ಪೋಸ್ಟಲ್ಲಿ ಇದ್ರೂ ಸೇಮ್ ರೆಸ್ಪೆಕ್ಟ್. ಬಟ್ ಇಂಡಿಯಾದಲ್ಲಿ ರೆಸ್ಪೆಕ್ಟನ್ನ ದುಡ್ಡಿಂದ ಕೊಂಡ್ಕೋಬೇಕು, ರೆಸ್ಪೆಕ್ಟನ್ನ ದುಡ್ಡಿಂದ ಕೊಂಡ್ಕೋಬೇಕು. ಆ ಪರಿಸ್ಥಿತಿಯಲ್ಲಿದೆ. ಸೊ ನೀವು ಸಂಬಂಧಿಕರ ಮನೆಗೆ ಹೋಗಿ ನಿಮ್ದೇನಾದ್ರು ಚೆನ್ನಾಗೆ ಫುಲ್ಲು ಕೋಟಿ ಇದ್ದರೆ ಜ್ಯೂಸ್ ಬೇಕಾ, ಊಟ ತಿಂತೀರಾ ಅಂತಾರೆ. ಅದೇ ದುಡ್ಡೇ ಇಲ್ಲ ಅಂದರೆ ನೀರೇನಾದ್ರು ಬೇಕಾ ಅಂತಾರೆ, ಅದು ನೀರು ಬೇಕಾ ಅಂತಾರೆ. ಇದೆಲ್ಲ ನಮಗೂ ಆಗಿದೆ. ಎಸ್, ಏನು ಬಂದಿದ್ದು ಡ್ರೈ ಫ್ರೂಟ್ಸು ಬಂದಿದೆ ನೋಡಿ. ಸರ್ ಅನುಭವ ಹೇಳ್ತಾರೆ, ಡ್ರೈ ಫ್ರೂಟ್ಸು ಬರುತ್ತಂತೆ. ಡ್ರೈ ಫ್ರೂಟ್ಸು ಬರುತ್ತೆ, ಗುಲಾಬ್ ಜಾಮೂನು ಬರುತ್ತೆ, ಎಲ್ಲ ಫ್ರೂಟ್ಸು ಬರುತ್ತೆ, ಫ್ರೂಟ್ ಜ್ಯೂಸು ಬರುತ್ತೆ. ಜೊತೆಗೆ ಮನೇಲೇ ಇರ್ತೀರಾ ಅಂತಲೂ ಕೇಳ್ತಾರೆ. ಸೊ ಇಲ್ಲ ಅಂದರೆ ನಾವೆಲ್ಲೋ ಹೋಗ್ತಾ ಇದ್ದೀವಿ, ಇವತ್ತೇ ಬಂದ್ರಲ್ಲ ಅಂತಾರೆ. ಎಷ್ಟು ಬೇಜಾರಾಗುತ್ತೆ. ಎಲ್ಲೋ ಹೋಗ್ತಾ ಇದ್ವಿ ಅರ್ಜೆಂಟ್, ಇವತ್ತು ಬಂದುಬಿಟ್ರಾ ಅಂತಾರೆ. ಸೊ ಆದ್ದರಿಂದ ಡೆಫಿನೆಟ್ಲಿ ನಮ್ಗೆ ಬೇಕಾ ಬೇಡವಾ ಗೊತ್ತಿಲ್ಲ. ಎಸ್ಪೆಷಲಿ ಸೌತ್ ಇಂಡಿಯಾದವರು ಸ್ವಲ್ಪ ಅಗ್ರೆಸಿವ್ನೆಸ್ ಕಡಿಮೆ, ಸ್ವಲ್ಪ ಅಗ್ರೆಸಿವ್ ನುಗ್ಗಬೇಕಾಗತ್ತೆ. ನಾವು ಲೈಫಲ್ಲಿ ಚಾಲೆಂಜಸ್ ತೊಗೋಬೇಕಾಗತ್ತೆ. ಕರೋನಾ ಆದಮೇಲೆ ಆ ಒಂದು ಮೈಂಡ್ಸೆಟ್ ನಮ್ಮ ಜನಗಳಲ್ಲಿ ನಾನು ನೋಡ್ತಾ ಇದ್ದೀನಿ. ಬಿಫೋರ್ ಕರೋನಾನು ನಾನು ಬ್ಯಾಚಸ್ ಮಾಡಿದ್ದೀನಿ. 2016 ಸ್ಟಾರ್ಟ್ ಆಗಿರೋ ಸಂಸ್ಥೆ. ಆವಾಗ ಬ್ಯಾಚಸ್ ಹೆಂಗಿರ್ತಾ ಇತ್ತು ಅಂದರೆ, ಇಬ್ಬರು ಬಂದರೆ ಹೌಸ್ಫುಲ್ಲು, ಇಬ್ಬರು ಬಂದರೆ ಖುಷಿ, ಇಬ್ಬರು ಬಂದ್ರಪ್ಪ ನಮ್ಮ ಇನ್ಸ್ಟಿಟ್ಯೂಟ್ಗೆ ಅಂತ. ಅದು ಮನೇಲಿ ಮಾಡಿದ್ವಿ. ಆವಾಗ ಮನೇಲಿ ನಡೆಸ್ಕೊಂಡು ಇದ್ವಿ. ಜೊತೆಗೆ ಬಾಷಲ್ಲಿ ಕೆಲಸ, ಜೊತೆಗೆ BMTC ಕೆಲಸ ಮಾಡಿಕೊಂಡು ಅದೆಲ್ಲ ಪಾರ್ಟ್ ಟೈಮಲ್ಲಿ ನಡೆಸ್ಕೊಂಡಿದ್ವಿ. ಬಟ್ ಕರೋನಾ ಆದಮೇಲೆ ಏನೋ ಒಂದು ಧೈರ್ಯ, ಏನೋ ಫುಲ್ ಟೈಮ್ ಮಾಡಬೇಕು, ಏನೋ ಮಾಡಬೇಕು. ಬಟ್ ಸಪೋರ್ಟ್ ಇಲ್ಲ, ಬ್ಯಾಕ್ಗ್ರೌಂಡಲ್ಲಿ ಪುಷ್ ಮಾಡೋರಿಲ್ಲ. ಎಲ್ಲ ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ ಅಂದರೆ ನಾವು ಬೆಳೆಸೋದಕ್ಕೆ, ನಾವು ಬೆಳೆದಿರೋದಕ್ಕೆ ಕಾರಣ ನಮ್ಮ ಜನಗಳು, ನಮ್ಮ ಸ್ಟೂಡೆಂಟ್ಸ್ಗಳಂತ ಹೇಳ್ಬೋದು. ಬಿಕಾಸ್ ಅವರು ನಮ್ಮನ್ನು ಬೆಳೆಸಿಲ್ಲ ಅಂದರೆ ನಾವು ಈ ಮಟ್ಟಕ್ಕೆ ಬರ್ತಾನೆ ಇರಲಿಲ್ಲ. ಸೊ ಇವತ್ತು ಸಹ ನಮ್ಮ TD ಸಂಸ್ಥೆಯಲ್ಲಿ ಆಲ್ಮೋಸ್ಟ್ ನೀವು ನೋಡಿ 7 ಬ್ರ್ಯಾಂಚ್. ಇವಾಗ ಕಲಬುರಗಿ ಬ್ರ್ಯಾಂಚು ಜನವರಿ 6ನೇ ತಾರೀಕು ಓಪನ್ ಆಗ್ತಾ ಇದೆ. ವೈಟ್ ಫೀಲ್ಡ್ ಬ್ರ್ಯಾಂಚು ಫೆಬ್ರವರಿಯಲ್ಲಿ ಓಪನ್ ಆಗ್ತಾ ಇದೆ. 7 ಬ್ರ್ಯಾಂಚ್ಗೂ ನಾವು ಅಸೆಟ್ಗಳಿಗೆ ಯಾವತ್ತೂ ಕಮ್ಮಿ ಮಾಡಿಲ್ಲ. ಆಲ್ಮೋಸ್ಟ್ ಒಂದು 2 ಕೋಟಿ ರೂಪಾಯಿ ಅಸೆಟ್ಟು. ಇದೆಲ್ಲ ನೋಡಿ, ಇದೆಲ್ಲ ನಿಮ್ಮದೇ ದುಡ್ಡು ನೋಡಿ, ಇದೆಲ್ಲ ನಿಮ್ಮದೇ TV ಇದೆಲ್ಲ ಚೇರ್ಗಳೆಲ್ಲ ನಿಮ್ಮದೇ, ಇದೆಲ್ಲ ನೀವು ಕೊಟ್ಟಿರೋದೇ. ಸೊ ಏನಾದ್ರೆ ನೀವು ಕೊಟ್ಟಿರೋ ನಿಮಗೆ ಕೊಡ್ತೀವಿ. TD ಬೆಳೆದ್ರೆ ಏನಿಲ್ಲ, ಇನ್ನೊಂದು 10 ಬ್ರ್ಯಾಂಚ್ ಓಪನ್ ಆಗುತ್ತೆ ಅಷ್ಟೆ. TD ಬೆಳೆದ್ರೆ ಇನ್ನೊಂದು 10 ಬ್ರ್ಯಾಂಚ್ ಓಪನ್ ಆಗುತ್ತೆ, ಇನ್ನೊಂದು 20 ಬ್ರ್ಯಾಂಚ್ ಓಪನ್ ಆಗುತ್ತೆ. ವಿದ್ಯೆ ನೋಡಿ, ಇದೊಂದು ವಿದ್ಯೆ. ಸೊ ಇವಾಗ ನಿಮ್ಮ ಹತ್ರ ಲೆಟ್ಸೇ ಒಂದು 10 ಲಕ್ಷನೇ ಇರಲಿ, 3 ಇಯರ್ಸಲ್ಲಿ ಡಬಲ್ ಮಾಡಬೇಕು. ದಟ್ ಈಸ್ ನೋನ್ ಆಸ್ ಬಿಸ್ನೆಸ್. ಆರ್ 4 ಇಯರ್ಸಲ್ಲಾದ್ರೂ ಡಬಲ್ ಮಾಡಬೇಕು. ದಟ್ ಈಸ್ ಅ ಬಿಸ್ನೆಸ್. ನೀವು ಮಾಡ್ತಾ ಇಲ್ಲ ಅಂದರೆ ನೀವು ಬಿಸ್ನೆಸ್ ಕಲ್ತಿಲ್ಲ ಅಂತ ಅರ್ಥ. ಸೊ ಏನಾದ್ರು ಮಾಡಿ, ಇವತ್ತು ನಿಮ್ಮ ಹತ್ರ ಏನೋ ಒಂದು ಮನೆ ಇದೆ, ಮನೆ ಮಾರಿ ಶೇರ್ ಮಾರ್ಕೆಟ್ಗೆ ಹಾಕಿದ್ರಿ, 4 ವರ್ಷದಲ್ಲಿ 2 ಮನೆ ಬರಬೇಕು, ಸೋಲ್ಬಾರ್ದು, ಮನೆ ಹೋಗ್ಬಾರ್ದು. ಈ 4 ವರ್ಷದಲ್ಲಿ 2 ಮನೆ ಬರಬೇಕು. ಅದೇ 8 ವರ್ಷದಲ್ಲಿ 4 ಮನೆ ಬರಬೇಕು. ಬರ್ತಾ ಇದೆ ಅಂದರೆ ಇವರ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ಇಷ್ಟೇ, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ನಾವು ಮನೆ ಮಾರು ಹಾಕೋದಕ್ಕೆ ಭಯ ಪಡ್ತೀವಿ, ನಮಗೆ ಮನೆ ಮಾರಿ ಶೇರ್ ಮಾರ್ಕೆಟ್ಗೆ ಹಾಕೋದಕ್ಕೆ ಭಯ ಪಡ್ತೀವಿ. ಬಿಕಾಸ್ ನಮಗೆ ಮನೆ ಅನ್ನೋದು ಎಮೋಷನ್, ಬಿಕಾಸ್ ಕಾರ್ ಅನ್ನೋದು ಎಮೋಷನ್. ಕಾರ್ ಮಾರ್ಬಿಟ್ಟು ಶೇರ್ ಮಾರ್ಕೆಟ್ ದುಡ್ಡು ಹಾಕಿದ್ರೆ ಕಾರ್ ಮಾರಬೇಕಾ ಏನಕ್ಕೆ ಅಂತಾರೆ, ಜಮೀನು ಮಾರಬೇಕಾ ಏನಕ್ಕೆ ಅಂತಾರೆ. ಬಟ್ ನಾನು ನೋಡಿದ್ದೀನಿ ತುಂಬ ಜನದ ಹತ್ರ ಜಮೀನುಗಳಿದ್ದಾವೆ, ಕಾರ್ ಇದೆ, ಎಲ್ಲನೂ ಇದೆ, 100 ಕೋಟಿ ಆಸ್ತಿ ಇದೆ, ಪ್ರಾಪರ್ಟಿ ಇದೆ, ಜೋಬಲ್ಲಿ 1 ರೂಪಾಯಿ ಇಲ್ಲ. ತಿಂಗಳಾದರೆ ಸಾಲಗಳು ಮಾಡ್ಕೊಳ್ಳೋದು, ಕೈ ಸಾಲ ಮಾಡ್ಕೊಳ್ಳೋದು. ಲಿಕ್ವಿಡ್ ಕ್ಯಾಶ್ ಇಲ್ಲ, ಸಾಲಿಡ್ ಇದೆ, ಜಮೀನಿದೆ, ಪ್ರಾಪರ್ಟಿ ಇದೆ, ಬಿಲ್ಡಿಂಗ್ ಇದೆ, ಎಲ್ಲನೂ ಇದೆ. ಬಟ್ ಪರದಾಡ್ತಾ ಇರ್ತದೆ ದುಡ್ಡಿಗೆ. ಓಲಿ ಮಾರೋದಕ್ಕೂ ಆಗಲ್ಲ, ಬಿಡೋದಕ್ಕೂ ಆಗಲ್ಲ. ಬಿಕಾಸ್ ವಿ ಹ್ಯಾವ್ ಅ ಎಮೋಷನ್ ಟುವರ್ಡ್ಸ್ ಹೌಸ್. ನೋಡಿ, ಅಂಬಾನಿ ಹತ್ರ 8 ಲಕ್ಷ ಕೋಟಿ ಆಸ್ತಿ ಇದೆ. 8 ಲಕ್ಷ ಕೋಟಿ. ಮಗನ ಮದುವೆಗೆ ಎಷ್ಟು ಖರ್ಚು ಮಾಡಿದ್ರು? 5,000 ಕೋಟಿ. ಅಂದರೆ ಏನು ಒಂದು ಉಗುರು, ಸುಮ್ಮನೆ ಉಗುರು ಕಟ್ ಮಾಡಿದ್ರು. ನಾವು ಪ್ರಾಣ ಅರ್ಧ ಆಸ್ತಿಗಳೇ ಮಾರ್ಬಿಟ್ಟು ಮಕ್ಕಳ ಮದುವೆ ಮಾಡ್ತೀವಿ. ಸೊ ಅಂದರೆ ನಮ್ಮ ಮೈಂಡ್ಸೆಟ್ ಬೇರೆ, ಅವ್ರ ಬಿಸ್ನೆಸ್ ಮೈಂಡ್ಸೆಟ್ ಬೇರೆ ಇರುತ್ತೆ. ಅಂಬಾನಿ ಮದುವೆನ ನಮ್ಮ ನಾರ್ಮಲ್ ಮದುವೆಗಳು ಕಂಪೇರ್ ಮಾಡಿಕೊಂಡ್ರೆ, ಅಂಬಾನಿ ಮಗನ ಮದುವೆ ತುಂಬ ಬಡತನದ ಮದುವೆ. ಅವ್ನ ಸ್ಟ್ಯಾಂಡರ್ಡಿಗೆ ಲೆಕ್ಕ ಮಾಡ್ಕೊಂಡು, ಅವ್ನ ಸ್ಟ್ಯಾಂಡರ್ಡ್ಗೆ 8 ಲಕ್ಷ ಕೋಟಿಗೆ ಹೆಂಗೆ ಮಾಡಬೇಕಾಯ್ತು? ಬರೀ 5,000 ಕೋಟಿ ಖರ್ಚು ಮಾಡೋದು. ಬಟ್ ನಮ್ಮ ಸ್ಟ್ಯಾಂಡರ್ಡ್ಗೆ ಯೋಚನೆ ಮಾಡಿದ್ರೆ ಸಿಕ್ಕಾಬಟ್ಟೆ ರಿಚೆಸ್ಟ್ ಮದುವೆ. ಆನೆ ಭಾರ, ಅದಕ್ಕೆ ಒಂದು ಭಾರ ಇರುತ್ತೆ, ಇರುವೆ ಅದರದ್ದೇ ಆದ ಭಾರ ಇರುತ್ತೆ. ಸೊ ಕಮ್ಮಿಂಗ್ ಬ್ಯಾಕ್ ಟು ದಿಸ್,
ಇನ್ಸ್ಟಿಟ್ಯೂಷನ್ಸ್ ಏನು ನೋಡ್ತಾರೆ ಅಂದರೆ ಅವ್ರು ನೋಡೋದು ಬರೀ ಪ್ರೈಸ್ ಅಂದರೆ ಅವ್ರಿಗೆ ಅನಿಸುತ್ತಂತೆ ಈ ಶೇರು ಈ ರೇಟಿಗೆ ಬಂದರೆ ನಾನು 1000 ಕೋಟಿ ಆಗ್ತೀನಿ, ಅಂದರೆ 100 ಕೋಟಿ ಅಲ್ಲ 1000 ಕೋಟಿ ಇಲ್ಲ ಲಕ್ಷ ಇಲ್ಲ ಒಂದು 10,000 ಕೋಟಿ ಈ ಥರ ಅವ್ರಿಗೆ ಅನಿಸುತ್ತಂದ್ರೆ ಅವರು ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಜೊತೆಯಲ್ಲಿ ಇರ್ತಾರೆ. ಇವಾಗ ಲೆಟ್ಸ್ ಇನ್ಸ್ಟಿಟ್ಯೂಷನ್ 1000 ಕೋಟಿ ಇವರೆಲ್ಲ ಫ್ರೆಂಡ್ಸ್ ಆಗಿರ್ತಾರೆ. ನಾನು 10,000 5,000 10,000 ಅವ್ನ ಕಂಡ್ರೆ ಇವ್ನಿಗಾಗಲ್ಲ, ಇವ್ನ ಕಂಡ್ರೆ ಅವ್ನಿಗಾಗಲ್ಲ, ನಾವು ಜೊತೆಯಲ್ಲಿ ಯಾವತ್ತೂ ಇರಲ್ಲ. ಕಡಿಮೆ ದುಡ್ಡಿರೋರು ಯಾವತ್ತೂ ಜೊತೆಯಲ್ಲಿ ಇರಲ್ಲ, ನೆನ್ಪಿಟ್ಕೊಳ್ಳಿ. ಜಾಸ್ತಿ ದುಡ್ಡಿರೋರು ಯಾವತ್ತೂ ಜೊತೆಯಲ್ಲೇ ಇರ್ತಾರೆ. ಬಟ್ ನಾವು ಅನ್ಕೋತೋದಷ್ಟೇ ಅವರಲ್ಲಿ ಯೂನಿಟಿ ಇಲ್ಲ ಅಂತ. ಅವರಲ್ಲಿ ಯೂನಿಟಿ ಇರೋದಕ್ಕೆ ಅವ್ರು ಇನ್ನೂ ನೆಕ್ಸ್ಟ್ ಲೆವೆಲ್ ಹೋಗ್ತಾನೆ ಇರ್ತಾರೆ. ರಾಕೇಶ್ ಜುಂಜುನ್ವಾಲಾ ಏನಕ್ಕೆ ಹಾಕಿದ್ದಾರೆ? ಬಿಕಾಸ್ ಆಫ್ ಓನ್ಲಿ ಟೈಟಾನ್ ಒಂದು ಪೋರ್ಟ್ಫೋಲಿಯೋ ತೆಗೆದುಬಿಟ್ರೆ ಈಸ್ ಅ ನಾರ್ಮಲ್ ಪರ್ಸನ್. ಅಂದರೆ ಅವರು ಒಂದು ಸ್ಟಾಕನ್ನ ತುಂಬ ಡೀಪಾಗಿ ಸ್ಟಡಿ ಮಾಡ್ತಾರೆ. ಫಂಡಮೆಂಟಲ್ಸು, ಕಂಪ್ನಿಯಲ್ಲಿ ಏನೋ ನಡೀತಾ ಇದೆ, ಏನಾದ್ರು ಮ್ಯಾನೇಜ್ಮೆಂಟ್ ಚೇಂಜ್ ಆಗ್ತಿದೆ, ಪ್ರತಿಯೊಂದು ಅನಲೈಸ್ ಮಾಡಿ ಅವ್ರು ಹೂಡಿಕೆ ಮಾಡಿಬಿಟ್ಟು ಬಿಟ್ಬಿಡ್ತಾರೆ. 15 ವರ್ಷ 20 ವರ್ಷ ಬಿಟ್ಬಿಡ್ತಾರೆ. ಬಿಕಾಸ್ ಒಂದು ಕಂಪನಿ ಟೇಕ್ ಆಫ್ ಆಗೋದು ಒಂದು ಅಟ್ಲೀಸ್ಟ್ ರನ್ವೇಯಿಂದ ಹಿಂಗೆ ಮೇಲಕ್ಕೆ ಹೋಗೋದಕ್ಕೆ 3-4 ಇಯರ್ಸ್ ಬೇಕು. ಇನ್ನು ಟೇಕ್ ಆಫ್ ಆಗಿ ಮೇಲಕ್ಕೆ ಹೋಗೋದಕ್ಕೆ ಇನ್ನೊಂದು 7-8 ವರ್ಷ ಬೇಕು. ಆ ಥರ ಒಂದು ಕಂಪ್ನಿಯಲ್ಲಿ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿಬಿಟ್ರೆ ನೀವು ಬರೀ ಒಂದು ಲಕ್ಷ ಹಾಕಿದ್ರೆ 1 ಕೋಟಿ ಬರುತ್ತೆ. ಜಸ್ಟ್ ಯೋಚನೆ ಮಾಡಿ, 1 ಲಕ್ಷ ನಾವು ಏನೋ ಒಂದು ಕಾಮಿಡಿ ಒಂದು ಟ್ರಿಪ್ ಹೋಗಿ ಖರ್ಚು ಮಾಡಿಬಿಡ್ತೀವಿ. ಸುಮ್ಮನೆ ಒಂದು ಟ್ರಿಪ್ ಹೋಗಿ ಬಂದರೆ 1 ಲಕ್ಷ ಹೋಯ್ತು. ಬಟ್ ನಾವು ಯಾವತ್ತೂ ಹಂಗೆ ಯೋಚನೆ ಮಾಡಲ್ಲ. 100 ರೂಪಾಯಿ 100 ರೂಪಾಯಿ ಆಗೋವರೆಗೂ ನಾವು ಯಾವತ್ತೂ ವೇಟ್ ಮಾಡಲ್ಲ. ಬಟ್ ಅವರು ವೇಟ್ ಮಾಡ್ತಾರೆ. ದಟ್ ಈಸ್ ಹೌ ವೆಲ್ತ್ ಈಸ್ ಕ್ರಿಯೇಟೆಡ್. ಅಮೇರಿಕಾ ಏನಕ್ಕೆ ಅಷ್ಟು ಪವರ್ಫುಲ್ ದೇಶ ಅಂದರೆ ಅಲ್ಲಿರೋ ಪ್ರಜೆಗಳಾಗಲಿ, ಅಲ್ಲಿರೋ ಜನಗಳಾಗಲಿ, ಅಲ್ಲಿರೋ ಮೈಂಡ್ಸೆಟ್ ಆಗಲಿ, ಪ್ರತಿಯೊಂದೂ ಸ್ಟಾಕ್ ಮಾರ್ಕೆಟ್ನ ಎನ್ಕರೇಜ್ ಮಾಡ್ತಾರೆ. 60% ಜನ ಶೇರ್ ಮಾರ್ಕೆಟ್ನೇ ಇನ್ವೆಸ್ಟ್ ಮಾಡ್ತಾರೆ. ಎಲ್ಲಿ? ಅಮೇರಿಕಾದಲ್ಲಿ. ಭಾರತದಲ್ಲಿ 4% ಜನ ಅಷ್ಟೇ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು. ನಮ್ಮ ದೇಶದಲ್ಲಿ ದುಡ್ಡಿದೆಯಾ, ತಗೊಂಡೋಗಿ 30-40 ಹಾಕು, ಸೈಟ್ ತಗೋ, ಮನೆ ತಗೋ, ನೋಡ್ದೋ ಬಿಲ್ಡಿಂಗ್ ನನ್ನ ಕಟ್ಟಿದೆ ಅನ್ನೋದು ಮೈಂಡ್ಸೆಟ್. ಬಟ್ ಆ ಮೈಂಡ್ಸೆಟ್ ಬದಲಾಗಬೇಕು. ಬರೀ ನಾವು ಫಿಸಿಕಲ್ ಅಸೆಟ್ಸೇ ಇಡೋದ್ರಿಂದ ಅದು ನಮಗೊಬ್ಬರಿಗೆ ಯೂಸ್ ಆಗ್ಬೋದು. ಬಟ್ ಡಿಜಿಟಲ್ ಅಸೆಟ್ ಇಡೋದ್ರಿಂದ ಕಂಪ್ನೀಸ್ಗೆ ಯೂಸ್ ಆಗುತ್ತೆ, ಇಂಡಸ್ಟ್ರೀಸ್ಗೆ ಯೂಸ್ ಆಗುತ್ತೆ. ಇವಾಗ ಶೇರ್ ಮಾರ್ಕೆಟಲ್ಲಿ ನೀವು ಹಾಕೋ 1,000 1 ಲಕ್ಷ ಏನೇನು ಹಾಕ್ತಾ ಇದ್ದೀರಲ್ಲ, ಅದೆಲ್ಲ ದೊಡ್ಡ ಕಂಪ್ನಿಗಳಿಗೆ ಹೋಗುತ್ತೆ. ಅದು ಹೆಸರುಗಳು ನಿಮಗೆ ಗೊತ್ತಿದೆ. ಕಂಪ್ನಿಗಳು ಬೆಳೆದಷ್ಟು ಕೆಲಸಗಳು ಬರುತ್ತೆ, ಟ್ಯಾಕ್ಸ್ ಕಟ್ತಾರೆ, ಎಲ್ಲನೂ ಆಗುತ್ತೆ. ಇವತ್ತು ಬ್ರಾಂಚ್ ಹೆಡ್ ಇದ್ದಾರೆ ವಿನೋದ್ ಅವರು. ವಿನೋದ್ ಅವರೇ, ಇವಾಗ ಒಂದು ಪ್ರಶ್ನೆ ಇದೆ. ರಾಜಾಜಿನಗರದಲ್ಲಿರೋ ಕ್ವಾಲಿಟಿ ಇಲ್ಲಿ ಕೊಡ್ತಾ ಇದ್ದೀರಾ ನೀವು? ಸರ್ ನನಗಂತೂ ತೃಪ್ತಿ ಇದೆ ಸರ್, ನಾನೇನು ಕೊಡ್ತಾ ಇದ್ದೀನಿ ಅಂತ. ಹಾಗಾದರೆ ತೃಪ್ತಿ ಇದೆ, ಬಟ್ ಅದು ನಿಮ್ಮ ಸ್ಟೂಡೆಂಟ್ಸ್ ಕಡೆಯಿಂದ ನನಗೆ ಪ್ರೂಫ್ ಬೇಕಲ್ಲ. ಇಲ್ಲ ಸರ್, ಕೇಳಿ ಸರ್. ಯಾರಾದರೂ ಈ ಬ್ರಾಂಚಲ್ಲಿ ಏನು ನಡೀತಾ ಇದೆ, ಏನಾದ್ರು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ಹೇಗೆ ಅನಿಸ್ತಾ ಇದೆ ಅಂತ ಒಂದು ಫೀಡ್ಬ್ಯಾಕ್ ಕೊಟ್ಟರೆ ಇಟ್ ವಿಲ್ ಹೆಲ್ಪ್ ಅಸ್. ವೆರಿ ಕೋಆಪರೇಟಿವ್. ಎಸ್ ಸರ್. ಏನು ಕೇಳಿದ್ರು ಕೋಆಪರೇಷನ್ ಚೆನ್ನಾಗಿದೆ. ಎಸ್ ಸರ್. ಅರೌಂಡ್ 6-7 ಮಂತ್ಸ್ ಬ್ಯಾಕ್ ಮನೆಯಲ್ಲಿ ಗೋಲ್ಡ್ ಕೋಸ್ಟ್ ತಗೊಂಡಿದ್ದೆ. ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ವಿನೋದ್ ಸರ್ ಹೇಳ್ಕೊಡೋದು ಚೆನ್ನಾಗಿ ಅರ್ಥ ಆಯ್ತು ಸರ್ ನನಗೆ. ಫೈನಾನ್ಷಿಯಲ್ ಫ್ರೀಡಮ್. ಆಬ್ವಿಯಸ್ಲಿ ಫಸ್ಟೇ ನಾನು TDಗೆ ಬಂದಿಲ್ಲ. ತುಂಬ ಯೂಟ್ಯೂಬ್ ವಿಡಿಯೋಸ್ ಅದೆಲ್ಲ ನೋಡಿ, ತುಂಬ ರಿಸರ್ಚ್ ಎಲ್ಲ ಮಾಡಿ, ಬೇರೆ ಅಕಾಡೆಮಿಕ್ಸ್ ಎಲ್ಲ ನೋಡಿ ಇರೋದ್ರಲ್ಲಿ ಬೆಸ್ಟ್ నాకు TD ಅನಿಸ್ತು. ಸೊ ಫಸ್ಟ್ ಗೋಲ್ಡ್ ಕೋರ್ಸ್ ತಗೊಂಡೆ. ಗೋಲ್ಡ್ ಕೋರ್ಸ್ ವರ್ಕರ್ಸ್. ಸೊ ಮೆಂಟರ್ಶಿಪ್ ಸ್ಟೂಡೆಂಟ್ ಆಗಿದ್ದೀನಿ ವಿನೋದ್ ಸರ್ಗೆ. ಆ್ಯಂಡ್ ಏನು ಪೇ ಮಾಡಿದ್ದೀನಿ ಅದು ಆಬ್ವಿಯಸ್ಲಿ ವರ್ಕರ್. ನನ್ನ ಹೆಸರು ರಾಮಸ್ವಾಮಿ ಅಂತ. ಲಾಸ್ಟ್ ಸಂಡೇ ಫ್ರೀ ಇತ್ತು ಅಂತ ಟ್ರೇಡಿಂಗು ನೋಡೋಣ ಅಂತ ಬಂದಿದ್ದೆ. ಸುಧಾತ್ ಕ್ಲೀನಾಗಿ ಟ್ರೈನಿಂಗ್ ಕೊಟ್ಟರು ನಮಗೆ. ಅದ್ರ ಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು, ಇದರಲ್ಲಿ ಏನೋ ಸಕ್ಸಸ್ ಇದೆ, ಮಾಡ್ಬೋದು. ನಾನು HDFCನಲ್ಲಿ ಮ್ಯಾನೇಜರ್ ಆಗಿ ಹೋಮ್ ಲೋನಲ್ಲಿ 40 ವರ್ಷ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿ ಬಂದಿದ್ದೆ. ಈಗ ರಿಟೈರ್ಡ್ ಆಗಿದೆ, ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ಆಮೇಲೆ ನಾನು ಜಾಯ್ನ್ ಆದೆ. ಮತ್ತು ಸುಧಾತ್ ಮತ್ತು ಪಿಂಟೋ ಸಾರು ಮತ್ತು ಇವರು ಶರತ್ ಅವರು ಮತ್ತು ಪೃಥ್ವಿಯವರು ಮತ್ತು ಇವರು ವಿನೋದ್ ಇವ್ರದ್ದೆಲ್ಲ ಟ್ರೈನಿಂಗು ತುಂಬ ಸೂಪರಾಗಿ ಕೊಡ್ತಾರೆ. ಏನಾದ್ರು ಡೌಟ್ ಇದ್ದರೆ ಕೇಳ್ತಾರೆ, ಏನಾದ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಎಗೇನ್ ಆ್ಯಂಡ್ ಎಗೇನ್ ಎಷ್ಟು ಸಾರಿ ಕೇಳಿದ್ರು ಅವರು ಬೇಜಾರು ಮಾಡ್ಕೊಳ್ಳಲ್ಲ, ಕ್ಲಿಯರಾಗಿ ಹೇಳ್ತಾರೆ. ಅದರಿಂದ TD ಅಕಾಡೆಮಿಗೆ ಯಾವುದೇ ಜನ ಸ್ಟೂಡೆಂಟ್ಸ್ ಬರಲಿ, ಹೆಚ್ಚೆಚ್ಚಿಗೆ ಬಂದು TD ಸಂಸ್ಥೆನ ಮುಂದುವರಿಸಬೇಕು ಅಂತ ನಾನು ಕೇಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ. ಹೇಳ್ತಾ ಇದೆಯಾ? ಎಸ್ ಸರ್. ನಾನು ಸಿಕ್ಸ್ ಮಂತ್ಸ್ ಆಯ್ತಲ್ಲ ಸರ್? ಎಸ್ ಸರ್. 7 ಮಂತ್ಸ್ ಬ್ಯಾಕು ಇದು ಯಾರು ಹೇಳಿದ್ರಲ್ಲ, ಈ ಥರ ನಾನು ಮೆಡಿಟೇಷನಲ್ಲಿ ಇರೋದು. ನನ್ನ ಆಸೆ ಏನು ಅಂತಂದರೆ ಮೆಡಿಟೇಷನ್ ಮಾಡಿ
ಸಾರು ಏನೇನಾಗಿದ್ದಾರೆ ಎಲ್ಲ ತುಂಬ ವಿಡಿಯೋಗಳೆಲ್ಲ ನೋಡಿದೆ, ಮೀಟ್ ಮಾಡೋಕ್ಕಾಗಿಲ್ಲ. ಒಂದ್ಸರಿ ಮೀಟ್ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಸಾರ್ ಕ್ಯಾಬಿನ್ ಹೋದೆ. ಇದೇ ಥರ ಕ್ಲಾಸ್ ಇತ್ತು, ಆ ವಿಡಿಯೋ ಇದೆ ತೋರಿಸ್ತೀನಿ. 100 ನೆವರೆಷ್ಟು ಆ ಹೆಡ್ ಬ್ರಾಂಚಲ್ಲಿ 100-150 ಜನ ಇದ್ದರು. ನನಗೆ ಒಂದು 15 ನಿಮಿಷ ಅವಕಾಶ ಕೊಟ್ಟರು. ನಾನು 15 ವರ್ಷ ಟ್ರೇಡಿಂಗಲ್ಲಿ ಇದ್ದವನು, ಬಟ್ ನನಗೆ ಈ ಥರ ಗುರುಗಳು ಸಿಗಲಿಲ್ಲ. ಎಲ್ಲ ಇವಾಗ ಕಳ್ಕೊಂಡು ಬಟ್ ಇವಾಗ ನಾನು ಚೆನ್ನಾಗಿದ್ದೀನಿ. ಮತ್ತು ಮೆಡಿಟೇಷನ್ ಮಾಡಿದ್ರೆ ಈ ಗುರುಗಳ ಸ್ಟ್ರಾಟಜಿ ಯೂಸ್ ಮಾಡಿ ಮೆಡಿಟೇಷನ್ ಮಾಡಿದ್ರೆ 200% ರಿಸಲ್ಟು. ಸಾರ್ ಅವಾಗ ಹೇಳ್ತಾ ಇದ್ರು, 6,500 ಯಾರು ಕಟ್ಟಿದ್ದೀರಾ ನನ್ನ ಕಡೆಯಿಂದ, ನಿಮ್ಮ ಕೈ ಅದನ್ನ ಮಾಡೋಕ್ಕಾಗಲಿಲ್ಲ ನಾನು ರಿಟರ್ನ್ ಕೊಡ್ತೀನಿ ಅಂತ. ಅದ್ರ ಜೊತೆಗೆ ಸಾರು ಹೇಳಿದೆ, ನಾನು 6,500 ಕೊಡ್ತೀನಿ ಸರ್ ಅಂತ. ಅವ್ರೇನು ಸ್ಟ್ರಾಟಜಿ ಹೇಳಿದ್ದಾರೆ, ಪಕ್ಕಾ ಮಾಡಿ. ಯಾರಾದರೂ ಲಾಸ್ ಅಂತ ಇದ್ದರೆ ಎನಿ ಟೈಮ್ ಈ ಬ್ರಾಂಚ್ಗೆ ಬನ್ನಿ, ನಾನು ಹೇಳೋದು ಇಲ್ಲಿ ಕನಕಪುರ ರೋಡಲ್ಲಿ. ಹೌದು, ನನಗೆ ಹತ್ರನೂ ಆಯಿತು. ಅವಾಗ ಇನ್ನೂ ಒಂದು ವಾರ ಏನೋ ಇತ್ತು, ಬಿಡಿ ಸರ್ ನಿಮ್ಮ ರೋಡಲ್ಲಿ ಆಗ್ತದೆ ಅಂದರೆ ನಾನು ಅವತ್ತಿಂದ ಬರಲಿಕ್ಕಾಗಲ್ಲ. ಬಟ್ ಇವತ್ತು ನಮ್ಮವ್ರನ್ನ ಮೆಡಿಟೇಟರ್ನ ನಾವು ಹೇಳೋದಷ್ಟೇ, 4 ಜನಕ್ಕೆ ಧ್ಯಾನ ಹೇಳ್ಕೊಡಪ್ಪ, 4 ಜನಕ್ಕೆ ಊಟ ಹಾಕಪ್ಪ, ನಿನ್ನ ಕೈಲಾದ್ರೂ ಒಳ್ಳೇದು ಮಾಡಪ್ಪ, ಇಲ್ಲ ಬಾಯಿ ಮುಚ್ಕೊಂಡು ಇರಪ್ಪ. ಅದ್ರಲ್ಲಿ ಬೆಳಿಗ್ಗೆ ಒಬ್ಬರು ಕರ್ಕೊಬಂದು ಇನ್ನೊಂದು ಸಾರಿಗೆ ಹೇಳ್ಬಿಟ್ಟು ಅವ್ರು ಶುಕ್ರವಾರದಿಂದ ಬರ್ತಾಯಿದ್ದಾರೆ. ಇಲ್ಲಿ ನಮ್ಮದು ಒಂದು ಕೋಣಕುಂಟೆ ಕ್ರಾಸಲ್ಲಿ ಒಂದು ಆರ್ಗ್ಯಾನಿಕ್ ಶಾಪ್ ಮಾಡಿದ್ದೀವಿ ಸರ್. ಒಳ್ಳೇದು ತಿನ್ನಿ, ಒಳ್ಳೇದು ಮಾತಾಡಿ, ಒಳ್ಳೇದು ಮಾಡಿ, ನಗ್ತಾ ಇರಲಿ. ಸೊ ಅವಾಗ ಬೆಳಿಗ್ಗೆ ಬಂದ ತಕ್ಷಣ ಸಾರ್ ಬರ್ತಾರೆ ಸರ್ 3:15 ಅಂದರು. ಸೊ ನಾನು ಬೆಳಿಗ್ಗೆನೂ ಬಂದಿದ್ದೆ. ಇವಾಗ ಇನ್ನೊಬ್ರು ಈ ಶುಕ್ರವಾರಕ್ಕೆ ಅಲ್ಲೇ ನಮ್ಮ ಕ್ಲಾಸಲ್ಲಿ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಅವ್ರನ್ನ ಸರ್ ನೆಕ್ಸ್ಟ್ ಶುಕ್ರವಾರ 2 ಮೆಂಬರ್ಸ್ ಕರ್ಕೊಂಡ್ಬರ್ತಾಯಿದ್ದೀನಿ. ಸರ್ ನಾನು ಹೇಳೋದಷ್ಟೇ, ಯಾರನ್ನೂ ನಂಬೇಡಿ. ಫಸ್ಟು ನಿಮ್ಮನ್ನು ನೀವು ನಂಬಿ, ನಿಮ್ಮ ಅಪ್ಪ ಅಮ್ಮನ ನಂಬಿ, ನಿಮ್ಮ ಗುರುಗಳು ನಂಬಿ. ಸೊ ಸಾಕು, ಹೇಳೋದನ್ನ ಮಾಡಿ, ಮಾಡೋದನ್ನ ಹೇಳಿ ಅಷ್ಟೇ. ನೀವು ನಾನು ಅನ್ನೋದು ಬಿಟ್ಟು ಗುರುಗಳು ಏನು ಹೇಳ್ತಾರೆ ಫಾಲೋ ಮಾಡಿದ್ರೆ 200% ಸಕ್ಸಸ್ ಇದೆ ಅಂತ ಹೇಳಿ 5 ಬ್ರಾಂಚ್ 6 ತಿಂಗಳಲ್ಲಿ ಆಗ್ತಾ ಇದೆ. ಇದೇ ಥರ ನನ್ನ ಪ್ರಕಾರ ಕರ್ನಾಟಕದಲ್ಲಿ ಪ್ರತಿಯೊಂದು ತಾಲೂಕು ಲೆವೆಲಲ್ಲಿ ಹಿಂಗಿರಬೇಕು ಅನ್ನೋ ನಾನು ಮಾಡ್ತೇನೆ. ಅದು ಇದು ಎಲ್ಲಿರ್ತದೋ ನಮ್ಮದು ಮೆಡಿಟೇಷನ್ ಹಂಗೆ ಇರ್ತದೆ, ಒಳ್ಳೆ ಫುಡ್ ತಿನ್ನೋದು ಹಂಗೆ ಇರ್ತದೆ ಅಷ್ಟೇ. ಒಂದು ಈ ಥರ ಕಲ್ತ್ಕೊಂಡು ರೈತರಿಗೂ ಹೆಲ್ಪ್ ಮಾಡಿ, ಒಳ್ಳೆ ಫುಡ್ ತಿನ್ನಿ, ಜೊತೆಗೆ ನೀವು ನಗ್ತಾ ಇರಿ ಅಂತೇಳಿ ನಾನು ಮಾತು ಟಿ ಡಿ ಸಂಸ್ಥೆಗೆ ಬಂದು ನೀವು ಇವತ್ತು 4ನೇ ದಿನ ಅನಿಸುತ್ತೆ. ಅಂದರೆ ಎಲ್ಲ ಬ್ಯಾಚ್ನವರು ಬಂದಿದ್ದೀರಾ ಅಲ್ವಾ? ಓಕೆ, ನಾವು ಮನೋಜ್ ಕುಮಾರ್ ಯಾವ ರೀತಿ ಹೇಳ್ಕೊಡ್ತಾರೆ ಅದನ್ನು ಪರಿಪಾಲಿಸಿದ್ರೆ 101% ನೀವೇನು 6,500 ಕೊಟ್ಟಿದ್ದೀರಾ, ಒಂದು 20 ವರ್ಷದಲ್ಲಿ 6,000 ಕೋಟಿಯಷ್ಟು ಜ್ಞಾನ ಬೆಳೆಸ್ಕೊಂಡಿದ್ದೀರ. ಇದು ನೀವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ನೋಡಿ, ಇವತ್ತು ಆಲ್ಗೋದಲ್ಲಿ ತೋರಿಸಿದ್ರು ಗೊತ್ತಾ, ಜಸ್ಟ್ ನಾನು ಕ್ಯಾಲ್ಕುಲೇಟ್ ಮಾಡಿದೆ, ಇವತ್ತು 113 ಪಾಯಿಂಟ್ ಸಿಕ್ಕಿದೆ. ನಿನ್ನೆ ಪ್ರೀವಿಯಸ್ ಡೇ ಮಾರ್ನಿಂಗ್ ಓಪನ್ ಆಗಿದ್ದ ತಕ್ಷಣ ಏನೊಂದು ಹೇಳಿದ್ರು, ಜಸ್ಟ್ ಬುಕ್ ಮೇಲೆ ಟ್ರೇಡ್ ಮಾಡಿ ನೋಡಿ. ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಬಂದ ಮೇಲೇ ನಿಜವಾದ ದುಡ್ಡು ಹೂಡಿಕೆ ಮಾಡಿ ಸ್ಟಾರ್ಟ್ ಮಾಡಿ. ಅಲ್ಲಿ ತನಕ ಅರ್ಧಂಬರ್ಧ ಕಲ್ತ್ಕೊಂಡು, ಈಗಲೂ ನಮ್ಮ ಸ್ಟುಡಿಯೋಲ್ಲಿ ಅದೇ ಹೇಳಿ ಬಂದೆ, ನಾನು ಈಗ 15 ದಿನ ಪ್ರಾಕ್ಟೀಸ್ ಮಾಡಿದೆ, ನನಗೆ ಪರಿಪೂರ್ಣ ಪಕ್ಕನ ಅದೇ ಅಂತ ಹೇಳೋದು ಕಷ್ಟ. 101% ಪಕ್ಕ ಇದು ಮಾಡಿ. ನಮ್ಮ ರವಿಕುಮಾರ್ ಅವರು ಏನು ಹೇಳಿದ್ರು, ನಾನು ಮಾಡ್ತೀನಿ ಅಂದರು. ಆ ಥರ ನಿಮಗೂ ಕಾನ್ಫಿಡೆನ್ಸ್ ಲೆವೆಲ್ ಖಂಡಿತ ಬರುತ್ತೆ. ನಾಟ್ ಓನ್ಲಿ ದಿಸ್, ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ. ನಾವು ಕರ್ನಾಟಕದಂತ ಏನಕ್ಕೆ ಅಂದರೆ ಮನೋಜ್ ಕುಮಾರ್ದಂಥವರು ಇನ್ನೂ 100 ಜನ ಬರಬೇಕು, 1000 ಜನ ಬರಬೇಕು ಕರ್ನಾಟಕದಲ್ಲಿ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಇದು ಕರ್ನಾಟಕದಲ್ಲಿ 7 ಕೋಟಿ ಜನಸಂಖ್ಯೆನೂ ಹಣಕಾಸಲ್ಲಿ ಫ್ರೀಡಮ್ ಬರಬೇಕು. ಇದು ನಮಗೆ ಎಲ್ಲರೂ ವಿದ್ಯಾವಂತರೇ, ಇಲ್ಲಿ ಯಾರು ದಡ್ರಲ್ಲ. ಫಿನಾನ್ಷಿಯಲಿ ಒಳಗೆ ನಮ್ಗೆ ಹೆಂಗೆ ಹೂಡಿಕೆ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ನಾವೇ ಎಷ್ಟೋ ಸಲ ಹೇಳಿದ್ದೀನಿ, ನನಗೆ 30 ವರ್ಷ ಕೆಳಗೆ ಇಂಥ ಗುರುಗಳು ಸಿಕ್ಕಿದರೆ ನಾನು ಎಲ್ಲಿರ್ತಿದ್ನೋ ಅಂತ ಹೇಳ್ತಾ ಇದ್ದೀನಿ. 101% ಅವರ ಪರಿಶ್ರಮಕ್ಕೆ ನಾವು ಬೆಲೆ ಕಟ್ಟೋದೇನೆಂದರೆ ನೀವೆಲ್ಲ ಗೆಲ್ಲಬೇಕು. ಆವಾಗಲೇ ನಮ್ಮ ಟಿ ಡಿ ಸಂಸ್ಥೆಗೆ ನೀವು ಮಾಡಿದ ಉಪಕಾರ. ನಿಮ್ಗೆ ಯಾವಾಗಲೂ ನಿಮ್ಮದೆಲ್ಲ ಆಶೀರ್ವಾದ ನಮ್ಮ ಟಿ ಡಿ ಸಂಸ್ಥೆ ಮೇಲಿರಲಿ. ಜನವರಿ 6ನೇ ತಾರೀಕು ಗುಲ್ಬರ್ಗಾದಲ್ಲಿ ಬ್ರ್ಯಾಂಚ್ ಓಪನ್ ಮಾಡ್ತಾಯಿದ್ದೀವಿ, ಹೊಸ ಬ್ರ್ಯಾಂಚ್. ಅದು ನಮ್ಮದು 7 ಮಂಗಳೂರಲ್ಲಿ ಬರ್ತಾಯಿದೆ, ನೆಕ್ಸ್ಟ್ ದಾವಣಗೆರೆಯಲ್ಲಿ ಬರ್ತಿದೆ. ಫೆಬ್ರವರಿ ಒಳಗೆ ವೈಟ್ ಫೀಲ್ಡಲ್ಲಿ ಬರ್ತಾಯಿದ್ದೀವಿ. ನಾವು ಆಲ್ರೆಡಿ ಅಡ್ವಾನ್ಸು ಕೊಟ್ಟಾಯಿತು. ಕೆಂಗೇರಿಯಲ್ಲಿ ಬರ್ತೀವಿ, ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಬರ್ತೀವಿ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ನಾವು ಕರ್ನಾಟಕಾದ್ಯಂತ 30 ಜಿಲ್ಲೆಯಲ್ಲೂ ಬರಬೇಕು ಅಂತ ಹೊರಟಿದ್ದೀವಿ. ಇನ್ನೊಂದು ಬಿಗ್ ಅನೌನ್ಸ್ಮೆಂಟ್ ಏನಂದರೆ, ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಈವ್ನಿಂಗ್ ಕ್ಲಾಸು ಕಂಡಕ್ಟ್ ಮಾಡ್ತಾಯಿದ್ದೀವಿ. ಇದೇ 3 days ವರ್ಕ್ಶಾಪ್ನ ಈವ್ನಿಂಗೂ ಮಾಡ್ತಾಯಿದ್ದೀವಿ. ದಯವಿಟ್ಟು ಈ ಸದುಪಯೋಗನ ನೀವೆಲ್ಲ ಪಡ್ಕೊಳ್ಳಿ. ನಮ್ಮ ಜೊತೆ ನಿರಂತರವಾಗಿರಿ, 6 months ಇರಿ. 101% ಸಕ್ಸಸ್ಫುಲ್ ರೇಷಿಯೋ ಬರಲಿಲ್ಲ ಅಂದರೆ ಕೇಳಿ ಅವತ್ತು. ಓಕೆ, ಧನ್ಯವಾದ.
ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಚೆನ್ನಾಗೋದು ವೆರಿ ಸಿಂಪಲ್. 7 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಳಿ, ಮೈಸೂರು, ಕಲಬುರಗಿ ಜೊತೆಗೆ ವೈಟ್ಫೀಲ್ಡ್. ನಿಮ್ಮ ಯಾವ ಬ್ರಾಂಚ್ ನಿಮಗೆ ನಿಯರೆಸ್ಟ್ ಆಗುತ್ತೋ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬನ್ನಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಜಸ್ಟ್ 500 rupees ಪೇ ಮಾಡಿ ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಬ್ರಾಂಚಸ್ಗೆ ಬರೋಕ್ಕಾಗ್ತಲ್ವೋ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಪ್ಲೇಸ್ಟೋರ್ ಹಾಗೂ ಆ್ಯಪಲ್ ಸ್ಟೋರಲ್ಲಿ ಸಿಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸಸ್ಗಳನ್ನು ಫ್ರೀಯಾಗಿ ನೋಡ್ಬೋದು. ಸೊ ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ತುಂಬ ಇಂಪ್ರೂವ್ ಆಗುತ್ತೆ. ಬನ್ನಿ ಸಿಗೋಣ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.